ನಾವು ಕೀಟ ಎಲ್ಲ ಹತೋಟಿ ಮಾಡ್ಲಿಕ್ಕೆ ಈ ತರ ಒಂದು ಟ್ರಾಪರ್ ಅನ್ನು ಬಳಸ್ತಾ ಇದ್ದೇವೆ. ಹಾ. ಇದು ಒಂದು ಬೌಲ್ ಇರಬೇಕು, ಅದರಲ್ಲಿ ನೀರು ಶಾಂಪಿದ್ದು ನೀರು ಹಾಕ್ಬೇಕು. ಅಲಸಂಡೆ ಕೂಡ ಹಾಕಿದ್ದಾರೆ. ಇದು ಮೀಟರ್ ಅಲಸಂಡೆ, ಟೊಕಿಟಾ ಕಂಪನಿಯ ಅಲಸಂಡೆ. ಹೇಗಾಗಿದೆ ನೋಡಿ. ಆಮೇಲೆ ಬಿಳಿ ಬೆಂಡಲ್ಲಿ ಈ ತರ ಒಂದು ಬಿಳಿದ್ದು ಹಾ. ಇದಾಗ್ತದೆ ವೈಟ್. ಇದು ಕಂಟ್ರೋಲ್ ಆಗಲ್ಲ ಅಂತ ಹೇಳ್ತಾರೆ. ಪಟ್ಟಿ 8 ಬರ್ತದೆ. ಹಾ. ಹಾಗಾಗಿ ಆಮೇಲೆ ಒಳ್ಳೆ ಸೈಜ್ ಬರ್ತದೆ. ಒಂದು 5 ಬೆಂಡೆ ಹಾಕಿದ್ರೆ 1 kg ವರೆಗೆ ಬರ್ತದೆ. ಅಷ್ಟಪಟ್ಟಿ ಅಲ್ಲ? ಅಷ್ಟಪಟ್ಟಿ. ನಮ್ಮ ಇಜ್ಜನ್ನ ಸೌತ್ಯ ಮಾದ ಮಲ್ತೊಂದು ಅವು ವೀರ ಗರ್ಭಿ ಜಾರ್ಪಣದ ಐಕ್ ಡಿಮ್ಯಾಂಡ್ ಉಂಟು. ಸೌತ್ಯ ಡಿಮ್ಯಾಂಡ್ ಕಮ್ಮಿ ಆಯ್ತು. ಕೇನೆ ಅವು ಮಾತ್ರ ಡಿಮ್ಯಾಂಡ್ ಅದ ಮಲ್ತಂದ್ರೆ ಪಾಸ್ ಆಪುನು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಸಹಜವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾಣಿಜ್ಯ ಬೆಳೆಯನ್ನು ಜನರು ಹೆಚ್ಚು ಬೆಳೀತಾರೆ. ರಬ್ಬರ್, ಗೇರು ಬೀಜ, ಅಡಿಕೆ, ಈ ರೀತಿ ಬೆಳೆಗಳನ್ನು. ಈ ಬೆಳೆಗಳಲ್ಲಿ ವರ್ಷಕ್ಕೆ ಒಂದು ಟೈಮಿಗೆ ಇನ್ಕಮ್ ಅಥವಾ 2 ಟೈಮ್ಗೆ ಇನ್ಕಮ್ ಬರ್ತದೆ. ಆದರೆ ಪ್ರತಿನಿತ್ಯದ ಜನರ ಜೀವನ, ರೈತರ ಜೀವನ ನಡಿಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯದ ಖರ್ಚುಗಳು ಎಲ್ಲವೂ ಇರ್ತದೆ. ಆ ಕಾರಣಕ್ಕೋಸ್ಕರ ಬೇರೆ ಬೇರೆ ಜನರು ಬೇರೆ ಬೇರೆ ದಾರಿಯನ್ನು ಹಿಡಿದಿದ್ದಾರೆ. ನಾನೊಬ್ಬರು ರೈತರ ಹತ್ರ ಬಂದಿದ್ದೇನೆ. ಇದು ಬಂಟ್ವಾಳ ತಾಲೂಕಿನ ಅಜ್ಜಿಬೆಟ್ಟು ಗ್ರಾಮಕ್ಕೆ ಬಂದಿರುವಂಥದ್ದು. ಇಲ್ಲಿ ಇವರು ವಿಶೇಷವಾಗಿ ಅಡಿಕೆ ತೋಟದ ಜೊತೆಗೆ ಅದರ ಪಕ್ಕದಲ್ಲಿ ತರಕಾರಿಯನ್ನು ಬೆಳೀತಾರೆ. ಅದರೊಟ್ಟಿಗೆ ಪ್ರತಿ ವಾರಕ್ಕೆ ಅವರದ್ದು ವ್ಯವಹಾರಕ್ಕೆ, ಅವರ ಜೀವನಕ್ಕೆ ಬೇಕಾಗಿರುವಂತಹ ಹಣದ ವ್ಯವಸ್ಥೆಯನ್ನು ತರಕಾರಿ ಕೃಷಿ ಮುಖಾಂತರ ಮಾಡ್ತಾರೆ ಮತ್ತು ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ದಾರೆ. ಅವರು ಏನೇನು ಕೃಷಿ ಮಾಡಿದ್ದಾರೆ ಅನ್ನೋಂಥ ಸಂಗತಿ ಎಲ್ಲವನ್ನು ನಿಮಗೆ ತೋರಿಸ್ತೇನೆ. ಬನ್ನಿ, ಅವರ ತೋಟದ ಸಂಪೂರ್ಣ ಚಿತ್ರವನ್ನು ನಿಮಗೆ ತೋರಿಸ್ತೇನೆ. ಶಾಶ್ವತ ಅವರ ಬಿಳಿ ಬೆಂಡೆಯ ತೋಟದಲ್ಲಿದ್ದೇನೆ. ಪೂರ್ತಿ ಬಿಳಿ ಬೆಂಡೆ ಹಾಕಿದ್ದಾರೆ. ಶಾಶ್ವತರೇ ನಮಸ್ತೆ. ನಮಸ್ತೆ, ಹೇಳಿ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಈ ಬಿಳಿ ಬೆಂಡೆಯನ್ನು ಈ ಬಾರಿ ಮೊದಲ ಬಾರಿಯ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ಇದು ಮೊದಲ ಬಾರಿ ಮಾಡಿದ್ದು. ಅದೇ ಯೂಟ್ಯೂಬ್ ಚಾನಲ್ ನೋಡಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ತಂದದ್ದು ಮಾಡುವಂತ. ಹೇಗಿದೆ ಇದರದ್ದು ರಿಸಲ್ಟ್ ಎಲ್ಲ? ರಿಸಲ್ಟ್ ಈಗ ಒಳ್ಳೆದುಂಟು. ಒಳ್ಳೆ ಮಾರ್ಕೆಟ್ ರೇಟ್ ಉಂಟು. ಒಳ್ಳೆ. ಇದೇ ಬೆಂಡೆಯನ್ನು ಯಾಕೆ ಬೆಳಿಬೇಕು ಅಂತ ಹೇಳಿ ನೀವು? ಇದೇ ಬೆಂಡೆಗೆ ಒಳ್ಳೆ ಡಿಮ್ಯಾಂಡ್ ಉಂಟು ಅಂತ. ಆಮೇಲೆ ನಮ್ಮ ಊರಿದ್ದ ಬೆಂಡೆ ಅಲ್ಲ, ದಕ್ಷಿಣ ಕನ್ನಡದ. ಹಾಗೆ ಈ ಬೆಂಡೆ ಅಂದ್ರೆ ಇದರಲ್ಲಿ ಪಟ್ಟಿ 8 ಬರ್ತದೆ. ಹಾಗಾಗಿ ಆಮೇಲೆ ಒಳ್ಳೆ ಸೈಜ್ ಬರ್ತದೆ. ಒಂದು 5 ಬೆಂಡೆ ಹಾಕಿದ್ರೆ 1 kg ವರೆಗೆ ಬರ್ತದೆ. ಅಷ್ಟಪಟ್ಟಿ ಅಲ್ಲ? ಅಷ್ಟಪಟ್ಟಿ. ನೋಡಿ ಸ್ನೇಹಿತರೆ, ಇದು 5 ಬೆಂಡೆಗೆ 1 kg ಬರ್ತದಲ್ಲ? 5 ಬೆಂಡೆ 1 kg ಬರ್ತದೆ ಎವರೇಜ್. ಅಂದ್ರೆ ಬೇರೆ ಬೆಂಡೆಗಳಾದ್ರೆ ಒಂದು 25 ಬೇಕಾಗ್ಬೋದು. 25 ಬೇಕು. ಸಣ್ಣ ಸಣ್ಣದಾಗ್ತದಲ್ಲ. ಮತ್ತೆ ಇದು ಒಳ್ಳೆ ಬೀಜವನ್ನು ಆಯ್ಕೆ ಮಾಡಿದ್ರಿ ಇದಕ್ಕಲ್ಲ? ಯಾಕಂದ್ರೆ ಪ್ರತಿಯೊಂದರಲ್ಲೂ ನೋಡಿ, ಇಲ್ಲಿ ಚಿಗುರಿದೆ, ಅಲ್ಲಿ ಬೆಂಡೆ ಆಗಿದೆ, ಇಲ್ಲಿ ಬೆಂಡೆ ಆಗಿದೆ, ಇಲ್ಲಿ ಎಲ್ಲ ಬುಡದವರೆಗೆ ಅಲ್ಲ? ಇದು ಒಂದು 3 ವಾರದಿಂದ ಕಟ್ಟಿಗೆ ಆಗ್ತಾನೆ ಉಂಟು. ಹೌದಾ? ಹೇಗಿದೆ ಅದರ ಮಾರ್ಕೆಟ್ ವ್ಯಾಲ್ಯೂ? ಮಾರ್ಕೆಟ್ ಇಲ್ಲೇ ನಾವು ಮಡಂತೇರಿ SM ವೆಜಿಟೇಬಲ್ ಹಾಕುದು. 50-60 ರೂಪಾಯಿ ಎಲ್ಲ ಬೀಳ್ತದೆ. ಮಾರ್ಕೆಟ್ ಇದ್ದಾಗೆ, ರೇಟ್ ಇದ್ದಾಗೆ. ಇದನ್ನು ಬೆಳಿಬೇಕಾದ್ರೆ ಇಷ್ಟು ಸಾಲಿಡ್ ಬರ್ಬೇಕಾದ್ರೆ ಇದಕ್ಕೆ ಫಸ್ಟ್ ಗೆ ಭೂಮಿ ಪ್ರಿಪೇರ್ ಮಾಡ್ಬೇಕಾದ್ರೆ ಏನೇನೆಲ್ಲ ಹಾಕ್ತೀರಿ ಬುಡಕ್ಕೆ? ಫಸ್ಟ್ ಗೆ ಬೆಡ್ ಮಾಡಿದ್ವಿ, ಆಮೇಲೆ ಸುಡು ಮಣ್ಣು ಹಾಕಿದ್ವಿ, ಆಮೇಲೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ, ಆಮೇಲೆ ಮಿಕ್ಸ್ ಮಾಡಿ ಆಮೇಲೆ ಇದು ಬೀಜ ಹಾಕಿದ್ದು. ಬೀಜ ಹಾಕಿ ಸ್ವಲ್ಪ ದೊಡ್ಡದಾದ್ಮೇಲೆ ಕೋಳಿ ಗೊಬ್ಬರ ಹಾಕಿ ವಾಪಸ್ ಮಣ್ಣು ಹಾಕಿದ್ದು. ಕೈಬೇವಿನ ಹಿಂಡಿ ಎಲ್ಲ ಹಾಕ್ತಾರೆ? ಕೈಬೇವಿನ ಹಿಂಡಿ ಎಲ್ಲ ಹಾಕಿದ್ದೇವೆ. ಆಮೇಲೆ AMC ಎಲ್ಲ ಹಾಕಿದ್ದೇವೆ, ಆರ್ಗ್ಯಾನಿಕ್. ಗೊತ್ತಾಯ್ತು. ಅಂದ್ರೆ ಸಾವಯವ ಅಂತ ಹೇಳಿದ್ರೆ ಖಾಲಿ ಮಣ್ಣಲ್ಲಿ ನೆಡುದಲ್ಲ ಅಲ್ಲ ಅಲ್ಲ ಅಲ್ಲ, ಕೆಲವರು ಹಾಗೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸಾವಯವ ಅಂದ್ರೆ ಮಣ್ಣಲ್ಲಿ ಬಿಸಾಡಿದ್ರೆ ಆಗ್ತದೆ. ಅಷ್ಟು ಹಾಕಿದ್ದಕ್ಕೆ ಈ ರೀತಿ ಸಾಲಿಡ್ ಬಂದಿದೆಲ್ಲ. ಒಂದರಲ್ಲಿ ಒಂದು 5-6 ಗೆಲ್ಲುಗಳು ಬರ್ತದ? ಹೌದು, ಬರ್ತದೆ, ತುಂಬ ಬರ್ತದೆ. ಈ ಸಲ ಎಷ್ಟು ಗಿಡ ಹಾಕಿದ್ರಿ ನೀವು? ಗಿಡ ಅಲ್ಲಿವರೆಗೆ ತುಂಬಾ ಉಂಟು. ಗಿಡ ಲೆಕ್ಕ ಮಾಡಲಿಲ್ಲ, ಫುಲ್ ಅಲ್ಲಿವರೆಗೆ ಹಾಕಿ. ಒಂದು ಅಂದಾಜು ಒಂದು ಅರ್ಧ ಎಕರೆ ಹಾಕಿದಿರಾ? ಅರ್ಧ ಎಕರೆ. ಈ ಅಡಿಕೆ ಬೇರೆ ಬೇರೆ ಇದೆಲ್ಲ ಲೆವೆಲ್ ಜಾಗ ಇರುವಂತದ್ದು ನಿಮ್ಗೆ ಕಾಣುವ ಹಾಗೆ. ಅಡಿಕೆ ಇದೆ ನಿಮ್ಗೆ, ಆದ್ರೆ ಇದ್ರಲ್ಲಿ ಅಡಿಕೆ ಹಾಕ್ಬೇಕು ಅಂತ ಐಡಿಯಾ ಬರ್ಲಿಲ್ಲ? ಇಲ್ಲ, ಇದರಲ್ಲಿ ಹಾಕ್ಬೇಕು ಅಂತ. ಇದು ಅಂದ್ರೆ ನಮ್ಮ ದೊಡ್ಡಪ್ಪನವರ ಜಾಗ, ಅವರು ಕೃಷಿ ಮಾಡಿ ಅಂತ ಹೇಳಿದ್ರು, ತರಕಾರಿ ಹಾಗೆ ಮಾಡಿದ್ದು ಅವರ ಹೆಸರು ಮಾಡಿ ಅಂತ ಹೇಳಿ ಅವ್ರು ಮಾಡ್ಲಿಕ್ಕೆ ಹೇಳಿದ್ರು ಹಾಗೆ. ಈಗ ಬೇರೆ ಕೃಷಿಯಲ್ಲಿ ವರ್ಷಕ್ಕೊಂದ್ಸಲ ಆದಾಯ ಇರುವುದು, ಇದರಲ್ಲಿ ಪ್ರತಿ ವಾರ ವಾರ ನಿಮ್ಗೆ ಆದಾಯ ಸಿಗ್ತದೆ? ವಾರ ವಾರ ನಟ್ಟು 2 ತಿಂಗಳಾದ್ಮೇಲೆ ಇನ್ಕಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕೃಷಿಯಲ್ಲಿ ರೋಗದ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿ ಇರ್ತದೆ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನೇನ್ ಮಾಡ್ತೀರಿ ನೀವು? ರೋಗ, ಕೆಲವೆಲ್ಲ ರೋಗಕ್ಕೆ ಫಂಗಿಸೈಡ್ ಎಲ್ಲ ಇದು ಮಾಡಿದ್ವಿ, ಬಳಕೆ ಮಾಡಿದ್ವಿ. ಕೈಬೇವಿನ ಹಿಂಡಿ ಅದು ಇದು ಎಲ್ಲ. ಆಮೇಲೆ ಕೀಟಗಳು ಬರದಾಗೆ ಟ್ರ್ಯಾಪ್ ಅಲ್ಲಿ ಉಪಯೋಗ ಮಾಡಿದ್ವಿ. ಆಮೇಲೆ ಬಿಳಿ ಬೆಂಡಲ್ಲಿ ಈ ತರ ಒಂದು ಬಿಳಿದ್ದು ಇದಾಗ್ತದೆ ವೈಟ್. ಇದು ಕಂಟ್ರೋಲ್ ಆಗಲ್ಲ ಅಂತ ಹೇಳ್ತಾರೆ. ಹಾಗೆ ಈಗ ನೋಡ್ಬೇಕು, ಪೂರ್ತಿ ಬಿಳಿ ಬಿಳಿ ಆಗಿದೆ. ಪೂರ್ತಿ ಬಿಳಿ ಬಿಳಿ ಆಗಿದೆ, ಎಲೆ ಎಲ್ಲ ಬಿಳಿ ಬಿಳಿ ಆಗ್ತಾ ಉಂಟು ಅಲ್ಲ. ಅದಕ್ಕೆ ನೊಣ ಎಲ್ಲ ಕಮ್ಮಿ ಬಂದ್ರೆ ಇದು ಬೇರೆದಕ್ಕೆ ಸ್ಪ್ರೆಡ್ ಆಗುದಿಲ್ಲ ಅಂತ. ಸ್ಪ್ರೆಡ್ ಆಗುದಿಲ್ಲ, ಅದಕ್ಕೆ ಟ್ರ್ಯಾಪರ್ ಎಲ್ಲ ಯೂಸ್ ಮಾಡ್ತೀರಲ್ಲ? ಟ್ರ್ಯಾಪರ್ ಎಲ್ಲ ಯೂಸ್ ಮಾಡ್ತೀವಿ ನಾವು. ಕೀಟ ಎಲ್ಲ ಹತೋಟಿ ಮಾಡ್ಲಿಕ್ಕೆ ಈ ತರ ಒಂದು ಟ್ರ್ಯಾಪರ್ ಅನ್ನು ಬಳಸ್ತಾ ಇದ್ದೇವೆ. ಇದು ಒಂದು ಬೌಲ್ ಇರ್ಬೇಕು, ಅದರಲ್ಲಿ ನೀರು ಶಾಂಪಿದ್ದು ನೀರು ಹಾಕ್ಬೇಕು. ಇದು ಪೈಂಟ್ ಬಕೆಟ್? ಪೈಂಟ್ ಬಕೆಟ್ ನಾವೇ ಮಾಡಿದ್ವಿ ಮನೆಯಲ್ಲಿ. ಆಮೇಲೆ ಅದಕ್ಕೆ ಶಾಂಪಿದ್ದು ನೀರ್ ಹಾಕಿ, ಸ್ವಲ್ಪ ನೀರ್ ಹಾಕಿ, ಇದು ಬೋರಿಂದ ಡೈರೆಕ್ಟ್ ಲೈಟ್ ಕಲೆಕ್ಷನ್ ಕೊಟ್ಟದ್ದು. ಇದು ಲೈಟ್ ರಾತ್ರಿ ಉಳಿತದೆ. ಆ ಉರಿಯುವ ಅಟ್ರಾಕ್ಷನ್ ಗೆ ನೊಣ ಎಲ್ಲ ಬಂದು ಇಲ್ಲಿ ಬರ್ತದೆ. ಇಲ್ಲಿ ಬಂದು ಬೀಳುದು ಹೇಗೆ ಅದಕ್ಕೆ? ಅದು ಇದು ಹೀಟ್ ಇರ್ತದಲ್ಲ, ಹಾಗೆ ಕೆಳಗೆ ಬೀಳ್ತದೆ. ಅದು ತುಂಬಾ ಭಯಂಕರ ಹೀಟ್ ಆಗ್ತದೆ. ಅದು ಬಿದ್ದಿದಲ್ಲ. ನಾವೊಂದು 11 ಗಂಟೆವರೆಗೆ ಉಳಿಸ್ತೇವೆ. ಆಮೇಲೆ ದೊಡ್ಡ ದೊಡ್ಡ ಕುರುವಾಯಿ ಉಂಟಲ್ಲ, ಎಲ್ಲ ಬರುವಂತದ್ದು ನೋಡಿ, ನಿಮಗೆ ಕಾಣ್ತಾ ಇರ್ಬೋದು. ಇದೊಂದು ರೀತಿಯ ನ್ಯಾಚುರಲ್ ಆಗಿರುವಂತ ಟ್ರಾಪಿಂಗ್ ವಿಧಾನ ಅಲ್ಲ? ವಿಧಾನ.
ಇಲ್ಲ ಈ ತರ ಮಾಡೋದಾದ್ರೆ ತುಂಬಾ ಕಾಸ್ಟ್ ಆಗ್ತದೆ. ಹೌದೌದು 3,000 ಎಲ್ಲ ಖರ್ಚುಂಟು. ಇದು ಕಮ್ಮಿಯಲ್ಲಿ ಆಗ್ತದೆ. ಕಡಿಮೆ ಅಲ್ಲ ಕಡಿಮೆಯಲ್ಲಿ ಆಗ್ತದೆ. ಇದು ಲೈಟ್ಗೆ ಲೈಟ್ ಡೈರೆಕ್ಟ್ ಬೋರಿಂದ ವ್ಯಾರ್ ಇದು ಸರ್ವಿಸ್ ಅಲ್ಲಿಗೆ ಬಂದಿದೆ. ಕಮ್ಮಿಯಲ್ಲಿ ಆಗಿದೆ ನಮ್ಗೆ. ಕರೆಕ್ಟ್ ಕರೆಕ್ಟ್ ಬೋರಿಂದಾನೆ ಬೋರ್ ಪಕ್ಕದಲ್ಲಿ ಇರಿಸುವ ಲೈಟ್ ಅನ್ನು ಇಲ್ಲಿ ಇರಿಸ್ತೀರಿ. ಇಲ್ಲದಿದ್ರೆ 3,500 ಅದಕ್ಕೆ ಉಂಟು ಸೋಲಾರ್ ಇದು ಟ್ರಾಪರ್ಗೆಲ್ಲ ಕಾಸ್ಟ್ಲಿ ಆಗ್ತದೆ. ಇದು ಕಮ್ಮಿಯಲ್ಲಿ ಆಗ್ತದಲ್ಲ. ಅಲ್ಲ ಅಲಸಂಡೆ ಕೂಡ ಹಾಕಿದ್ದಾರೆ. ಇದು ಮೀಟರ್ ಅಲಸಂಡೆ ಟೊಕೆಟಾ ಕಂಪನಿಯ ಅಲಸಂಡೆ ಹೇಗೆ ಆಗಿದೆ ನೋಡಿ. ಮೀಟರ್ ಅಂದರೆ 1 ಮೀಟರ್ ಬರುವುದಿಲ್ಲ, ಸುಮಾರು 1/4 ಮೀಟರ್ನಷ್ಟು ಬರ್ತದೆ. 2 ಕಡೆನೂ ಹಾಕಿದ್ದಾರೆ. ಅದಕ್ಕೆ ಸುಲಭದಲ್ಲಿ ಹಾಕಿರುವಂಥದ್ದು ಹಗ್ಗ ಕಟ್ಟಿ ಈ ಕಡೆಯಿಂದ ದೊಡ್ಡ ಅಡಿಕೆಯ ಪೋಲನ್ನು ಹಾಕಿದ್ದಾರೆ. ಅದಕ್ಕೊಂದು ಗಟ್ಟಿಯಾಗಿರುವಂಥ ವಯರನ್ನು ಹಾಕಿದ್ದಾರೆ ನೋಡಿ. ಇದು ವಯರ್. ಈ ವಯರನ್ನು ಎಳೆದು ಅಲ್ಲಿ ಕಟ್ಟಿದ್ದಾರೆ. ಮಧ್ಯದಲ್ಲಿ ಒಂದು ಹಗ್ಗವನ್ನು ಬಿಟ್ಟಿದ್ದಾರೆ ನೋಡಿ. ಇದೊಂದು ಹಗ್ಗ ಇಲ್ಲಿಂದ ಕೆಳಗಿನವರೆಗೆ ಬಿಟ್ಟು ಇಲ್ಲಿ ಪುನಃ ಕಟ್ಟಿದ್ದಾರೆ. ಇದರಿಂದಾಗಿ ಅತ್ಯಂತ ಕಡಿಮೆ ಖರ್ಚಲ್ಲಿ ಅವರಿಗೆ ಒಂದು ಬಲೆ ಸೆಟ್ ಮಾಡಲಿಕ್ಕೆ ಆಗಿದೆ. ಇದಕ್ಕೆ ಬೇಕಾಗ್ತದೆ ಒಟ್ಟಿಗೆ ಹಾಕ್ಲಿಕ್ಕೆ. ಎಷ್ಟು ಸಾಲುಗಳಿದೆ ಈ ರೀತಿ ಅಲಸಂಡೆದು? ಇದು ಒಟ್ಟಿಗೆ 30 ಸಾಲು ಉಂಟು ಈಗ ಉದ್ದದಲ್ಲಿವರೆಗೆ. 30 ಸಾಲು. ಒಂದ್ಸಲ ಕೊಯ್ಬೇಕಾದ್ರೆ ಎಷ್ಟು ಸಿಗ್ತದೆ? ಸ್ಟಾರ್ಟಿಂಗ್ ಅಲ್ಲಿ ಕಮ್ಮಿ ಎಲ್ಲ ಇತ್ತು 25-30. ಈಗ ಕೊಯ್ಯುವಾಗ 90-95 ವರೆಗೆ ಸಿಗ್ತದೆ. 95 ಕೆಜಿ. 95 ಕೆಜಿ. ಎಷ್ಟು ದಿನಕ್ಕೆ ಒಂದ್ಸಲ ಕೊಯ್ತೀರಿ? ನಾವು 2 ದಿವಸ 3 ದಿವಸಕ್ಕೊಮ್ಮೆ. ಈಗ ಅಂದ್ರೆ ವಾರದಲ್ಲಿ ಒಂದು 3 ದಿನ ಕನಿಷ್ಠ. ವಾರದಲ್ಲಿ 3 ದಿವಸ ಅಲ್ಲ ಅಂದ್ರೆ ಒಂದು 3 ಕ್ವಿಂಟಲ್ ವರೆಗೆ ಸಿಗ್ತದೆ. 3 ಕ್ವಿಂಟಲ್ ಸಿಗ್ತದೆ. ಹೇಗಿದೆ ರೇಟ್ ಈಗ? ರೇಟ್ ಈಗ 45, 55 ಆ ತರ ಉಂಟು. 50 ಎಲ್ಲ ಒಳ್ಳೆ ಮಾರ್ಕೆಟ್ ಇದ್ದಾಗೆ. ಇದಕ್ಕೆ ಏನು ಬುಡಕ್ಕೆ ಹಾಕ್ಲಿಕ್ಕೆ? ಇದಕ್ಕೆ ಸಾವಯವ ಅಂದ್ಮೇಲೆ ಎಲ್ಲ ಅದಕ್ಕೆ ಹಾಕಿದ ಇದೆ ಆರ್ಗಾನಿಕ್ ಮ್ಯಾಟ್ರ್ ಎಲ್ಲ ಎಷ್ಟು ಹಾಕುದು. ಅಂದ್ರೆ ಸಾವಯವ ಅಂತ ಹೇಳಿದ್ರೆ ಎಲ್ಲದಕ್ಕೂ ಒಂದೇ ಟೈಪ್ ಅಲ್ಲಿ ಹಾಕುವಂಥದ್ದು. ಒಂದೇ ಟೈಪ್ ಅಲ್ಲಿ ಹಾಕುದು. ಭೂಮಿಗೆ ಅಂದ್ರೆ ಗಿಡಕ್ಕೆಲ್ಲ ಭೂಮಿಗೆ ಹಾಕುದು. ಭೂಮಿಗೆ ಹಾಕುದು. ಇದಕ್ಕೆ ರೋಗಗಳಿಗೂ ಟ್ರಾಪರ್ಗಳೆಲ್ಲ ಯೂಸ್ ಮಾಡ್ತೀರಲ್ಲ? ಇದಕ್ಕೆ ಟ್ರಾಪರ್ ಯೂಸ್ ಮಾಡಿದ್ದೇವೆ. ಎಲ್ಲೋ ಟ್ರಾಪರ್ ಎಲ್ಲ ಯೂಸ್ ಮಾಡಿದ್ವಿ. ನೋಡಿ ಸ್ನೇಹಿತರೆ, ಎಲ್ಲೋ ಟ್ರಾಪರ್ ಎಲ್ಲ ಯೂಸ್ ಮಾಡಿದ್ದಾರೆ. ಯಾರಾದ್ರು ಟ್ರಾಪರ್ ಬೇಕಾದ್ರೆ ನಮ್ಮ ಹತ್ರ ಇದೆ, ಕಾಂಟ್ಯಾಕ್ಟ್ ಮಾಡಬಹುದು. ನಾವು ಹಾಗೆ ಇನ್ನೊಂದು ವಿಭಾಗದಲ್ಲಿ ಮೆಣಸೆಲ್ಲ ಹಾಕಿದ್ದೇವೆ. ಮೆಣಸಿನ ಕೃಷಿ. ಕಾಯಿ ಮೆಣಸು ಒಳ್ಳೆ ಆಗ್ತುಂಟು. ಒಳ್ಳೆ ರೇಟ್, ಮಾರ್ಕೆಟ್ ರೇಟ್ ಉಂಟು. ವ್ಯಾಲ್ಯೂ ಯಾವಾಗಲೂ ಡಿಮ್ಯಾಂಡ್ ಉಂಟು ಅದಕ್ಕೆ. ಅಲ್ಲ ಎಷ್ಟಿದೆ ಈಗ ಕೆಜಿಗೆ? ಕೆಜಿಗೆ 50 ರೂಪಾಯಿ ಕೊಡ್ತಿದ್ದಾರೆ. 50 ರೂಪಾಯಿ ಕೊಡ್ತಿದ್ದಾರೆ. ನಿಮ್ಗೆ ಎಷ್ಟು ಆಗ್ತದೆ ಮೆಣಸು? ನಮ್ಗೆ ಈಗ ಸ್ಟಾರ್ಟಿಂಗ್ ಆಗಿದೆ. ಮೊನ್ನೆ 12 ಕಿಲೋ ಆಗಿದೆ ಸ್ಟಾರ್ಟಿಂಗ್ ಅಲ್ಲಿ. ಅಂದ್ರೆ ಕಡಿಮೆ ಜಾಗದಲ್ಲಿ ಹಾಕಿದೆ. ಕಡಿಮೆ ಜಾಗದಲ್ಲಿ ಹಾಕಿದೆ. ನೋಡಿ ಸ್ನೇಹಿತರೆ, ಇಲ್ಲಿ ಪೂರ್ತಿ ಮೆಣಸನ್ನು ಹಾಕಿದ್ದಾರೆ. ಇಲ್ಲಿ ಹುಲ್ಲು ಬೆಳೆದಿದೆಯಲ್ಲ? ಹುಲ್ಲು ಅಂದ್ರೆ ನಾವು ನೀರಿದ್ದು ಇದು ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡಿದಲ್ಲ, ಹಾಗೆ ಹುಲ್ಲು ಬೆಳೀತಾ ಉಂಟು. ಸಿಗ್ತಾ ಇದ್ದೀವಿ ದನಕ್ಕೆಲ್ಲ ಕೊಂಡು. ಇದು ಪ್ರತಿನಿತ್ಯ ಕೆಲಸ ಮಾಡಬೇಕು, ಪ್ರತಿನಿತ್ಯ ಇನ್ಕಮ್ ಇರುವಂತದ್ದು. ಹೌದೌದು. ಇದನ್ನು ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತದೆ ನಿಮಗೆ? ಅಂದ್ರೆ ಒಂದು ವಾರ ಒಂದು ಇನ್ಕಮ್ ಬೇಕು ಅಂತ, ಅಂದ್ರೆ ಲೋನ್ ಎಲ್ಲ ಕಟ್ಲಿಕ್ಕೆ ಅದಕ್ಕೆ ಅಂತ ಬೇಕು ಅಂತ ಒಂದು ಮಾಡಿದ್ದು ಕೃಷಿ, ತರಕಾರಿ ಕೃಷಿ. ಹಾಗೆ ಈಗ ಮಾಡಿ 1-2 ತಿಂಗಳಾಗುವಾಗ ಒಂದು ಇನ್ಕಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಉಂಟು. ಹಾಗೆ ಒಂದು ವಾರ ಇನ್ಕಮ್. ಅಲ್ಲ ಇದು ಐಡಿಯಾ ಎಲ್ಲ ಹೇಗೆ ನಿಮ್ಗೆ ಇದೆಲ್ಲ ಮಾಡ್ಲಿಕ್ಕೆ? ಐಡಿಯಾ ಅಂದ್ರೆ ನಾನು ಯೂಟ್ಯೂಬ್ ಚಾನಲ್ ಎಲ್ಲ ನೋಡ್ತಿದ್ದೆ. ಆಮೇಲೆ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಬೆಂಡೆದ್ದು ಫಸ್ಟ್ ಟೈಮ್ ಮಾಡಿದ್ದು. ಯೂಟ್ಯೂಬ್ ಚಾನಲ್ ಎಲ್ಲ ನೀವು ಆಡ್ ಮಾಡಿದ ನಂತರ ನಂಗೆ ಅದ್ರ ಕಾಂಟ್ಯಾಕ್ಟ್ ಆಯ್ತು. ಆಮೇಲೆ ನಾವು ಜೀವನ್ ಇದ್ದಾರಲ್ಲ ಅವರನ್ನು ಭೇಟಿ ಮಾಡಿ, ಕಾರ್ಕಳದ ಜೀವನ್ ಅವರನ್ನು ಮಳೆಗಾಲದಲ್ಲಿ ಒಂದು ವಿಡಿಯೋ ಮಾಡಿದ್ರು, ಅದನ್ನ ನೋಡಿದ್ರ? ಅದನ್ನು ನಮ್ಮ ವಿಡಿಯೋ ನಿಮ್ಗೆ ಲಾಭ ಆಗ್ತಿದೆ? ವಿಡಿಯೋದಿಂದ ತುಂಬಾ ಲಾಭ ಆಗ್ತಾ ಉಂಟು. ಅಂದ್ರೆ ಕೃಷಿದೆಲ್ಲ ಐಡಿಯಾ ಒಳ್ಳೆ ಕೃಷಿ. ಎಲ್ಲರದ್ದು ಮೈಂಡ್ ಸೆಟ್ ಒಂದೇ ಇರುದಿಲ್ಲ, ಬೇರೆ ಬೇರೆ ಮೈಂಡ್ ಸೆಟ್ ಅಲ್ಲಿ ಮಾಡ್ತಾ ಇರ್ತಾರೆ. ಹೌದು, ಅದೆಲ್ಲ ನೀವು ವಿಡಿಯೋ ಮಾಡೋದ್ರಿಂದ ನಮ್ಗೆಲ್ಲ ಗೊತ್ತಾಗ್ತದೆ. ಕರೆಕ್ಟ್ ಹಾಗೆಲ್ಲ ನಿಮ್ಮ ವಿಡಿಯೋದಿಂದ ಬೇರೆಯವರಿಗೆ, ಈಗ ನನ್ನ ವಿಡಿಯೋದಿಂದ ಬೇರೆಯವರಿಗೆ, ಬೇರೆ ವಿಡಿಯೋ ನಮ್ಗೆ ಒಂದು ಐಡಿಯಾ ಇರುದಿಲ್ಲ. ನಿಮ್ಮ ನಂಬರ್ ಹಾಕ್ಬೋದಲ್ಲ ನಮ್ಮ ಚಾನಲ್ ಅಲ್ಲಿ? ಹಾಕ್ಬೋದು. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದಲ್ಲ? ಓಕೆ, ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸರ್.